ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಒಂದು ಸ್ಪೆಷಲ್ ಬಾಕ್ಸ್ ಇರುವಂಥದ್ದು ವಿವೋದವರು ಕಳಿಸಿರುವಂಥ ಬಾಕ್ಸ್ ಇದಾಗಿದೆ. ತುಂಬ ಜನ ಗೆಸ್ ಮಾಡಿರ್ಬೋದು ಇದರೊಳಗೆ ಏನಿದೆ ಅಂತ. ಬಟ್ಟೆಯಲ್ಲಿ ಕವರ್ ಮಾಡಿದ್ದೀನಿ ಆಯಿತಾ. ಸೊ ಓಪನ್ ಮಾಡೇ ಬಿಡೋಣ. ಟಡಾ ಗಮನಿಸ್ತಾ ಇದ್ರೆ ತುಂಬ ಸ್ಪೆಷಲ್ ಆಗಿರುವಂಥ ಬಾಕ್ಸ್. ಇದರೊಳಗಡೆ ಒಂದು ಫೋನ್ ಇದೆ, ಗಮನಿಸ್ತಾ ಇದ್ರೆ ನೀವೇನೆ. ಯಾವ ಫೋನ್ ಅಂತ ನೀವು ಗೆಸ್ ಮಾಡಿರ್ಬೋದು. ವಿವೋ X60 Pro ಫೋನ್ ಇದರಲ್ಲಿರುವಂಥದ್ದು. ಸೊ ತುಂಬ ಪ್ರೀಮಿಯಂ ಫೋನು, ತುಂಬ ಪ್ರೀಮಿಯಂ ಸ್ಪೆಸಿಫಿಕೇಶನ್ನ ಹೊಂದಿರುವಂಥ ಫೋನ್ ಇದಾಗಿದೆ. ನಾನಿವತ್ತು ಈ ಒಂದು ವಿಡಿಯೋಲಿ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಒಂದು ಫೋನನ್ನು ಸ್ಪೆಷಲ್ ಅನ್ಬಾಕ್ಸ್ ಮಾಡೋಣ. ತುಂಬ ಸ್ಪೆಷಲ್ ಆಗಿದೆ ಬಾಕ್ಸ್, ಗಮನಿಸ್ತಾ ಇದ್ದೀರಾ. ಸೊ ತುಂಬ ಡಿಫ್ರೆಂಟಾಗಿ ಈ ಸಲ ಕಳಿಸಿರುವಂಥದ್ದು ಈ ಒಂದು ಫೋನನ್ನು. ಸೊ ಈ ಒಂದು ಫೋನ್ನ ಬಾಕ್ಸನ್ನು ಓಪನ್ ಮಾಡೋದಕ್ಕೆ ತುಂಬ ಸಿಂಪಲ್ಲು. ಮೇಲ್ಗಡೆ ಇರುವಂಥ ಒಂದು ಕ್ಯಾಪನ್ನು ತೆಗೆದ್ರೆ ಟಡಾ ಸಕ್ಕದಾಗಿರುವಂಥದ್ದು, ಗಮನಿಸ್ತಾ ಇದ್ದೀರಾ ಆಯ್ತಾ. ಸೊ ಈ ಕಡೆ ಕೆಲವೊಂದು ಫೀಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಕಡೆ ನಿಮಗೆ ಎಕ್ಸ್ಟ್ರೀಮ್ ನೈಟ್ ವಿಷನ್ 2.0 ಅಂತ ಇರುವಂಥದ್ದು, ಮತ್ತು ಕೋ ಎಂಜಿನಿಯರ್ಡ್ ವಿತ್ ಇಮೇಜಿಂಗ್ ಸಿಸ್ಟಮ್ ಝೀಸ್ ಅವ್ರ ಜೊತೆ ವರ್ಕ್ ಮಾಡಿಕೊಂಡು ಈ ಒಂದು ಫೋನನ್ನು ಬಿಲ್ಡ್ ಮಾಡಿರುವಂಥದ್ದು ಕ್ಯಾಮ್ರಾದಲ್ಲಿ, ಮತ್ತು ಗಿಂಬಲ್ ಸ್ಟೆಬಿಲೈಸೇಷನ್ 2.0 ಅಂತ ಇರುವಂಥದ್ದು. ಮತ್ತು ಈ ಕಡೆ ಪರ್ಫಾರ್ಮೆನ್ಸು, ಕ್ರೇಜಿ ಪರ್ಫಾರ್ಮೆನ್ಸು, ಅದ್ರ ಬಗ್ಗೆ ಕೂಡ ಆಮೇಲೆ ಮಾತನಾಡ್ತೀನಿ. ಸೊ ಇದರ ಮಧ್ಯ ನಿಮಗೆ ಡೈರೆಕ್ಟಾಗಿ ಒಂದು ಫೋನ್ ನೋಡೋಕೆ ಸಿಗ್ತಾ ಇರುವಂಥದ್ದು, ಗಮನಿಸ್ತಾ ಇದ್ದೀರಾ. ಈ ಫೋನ್ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಕ್ರೇಜಿ ಬಿಲ್ಡ್ ಕ್ವಾಲಿಟಿ ಅಂತ ಅನ್ನಿಸ್ತದೆ ಫಸ್ಟ್ ಲುಕ್ಕಲ್ಲಿ. ಇದನ್ನು ಪಕ್ಕಕ್ಕಿಟ್ಟು ಬೇರೆ ಏನಿದೆ ಅಂತ ಚೆಕ್ ಮಾಡೋಣ. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದರೊಳಗೆ ಕೆಲವೊಂದು ಎಕ್ಸಸರೀಸ್ಗಳೆಲ್ಲ ಇರುವಂಥದ್ದು, ಗಮನಿಸ್ತಾ ಇದ್ದೀರಾ. ನಿಮಗೆ ಇದರಲ್ಲಿ ಸಿಮ್ ಎಜೆಕ್ಷನ್ ಪಿನ್ ಇರುವಂಥದ್ದು, ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಎಲ್ಲ ಇದರೊಳಗಿದೆ, ಗಮನಿಸ್ತಾ ಇದ್ದೀರಾ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಕೊಟ್ಟಿದ್ದಾರೆ, ಗಮನಿಸ್ತಾ ಇದ್ದೀರಾ. 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇದಾಗಿರುವಂಥದ್ದು ಒಂದು ಒಳ್ಳೆಯ ವಿಷಯ ನನಗೆ ಇಷ್ಟಪಡ್ತೀನಿ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಒಂದು ಡಾಟಾ ಕೇಬಲ್ ಇರುವಂಥದ್ದು, USB Type-C ಡಾಟಾ ಕೇಬಲ್ ಇದಾಗಿದೆ. Type A ಇಂದ Type-C, ಒಂದು ಒಳ್ಳೆ ಕ್ವಾಲಿಟಿದ್ದು ಕೂಡ ಇದಾಗಿರುವಂಥದ್ದು. ಇದನ್ನು ಬಿಟ್ಟರೆ ಒಂದು ಅಪರೂಪದಂಗೆ ಹೆಡ್ಫೋನನ್ನು ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ ಅಂತ ಇಷ್ಟಪಡ್ತೀನಿ. ಯೂಶಲಿ ಇತ್ತೀಚೆಗೆ ಯಾರು ಕೂಡ ಬಾಕ್ಸ್ ಒಳಗೆ ಚಾರ್ಜರನ್ನು ನೀಡಲ್ಲ, ಇನ್ನು ಹೆಡ್ಫೋನ್ ಯಾರು ನೀಡ್ತಾರೆ ಹೇಳಿ. ಸೊ ಇವರು ಹೆಡ್ಫೋನ್ನ ಕೊಟ್ಟಿದ್ದಾರೆ. ಸೊ ಸೂಪರ್ ಅಂದಲಾಗಿ ಇಷ್ಟಪಡ್ತೀನಿ. ಓಕೆ, ಫೈನಲಿ ಒಂದು ಫೋನಿಗೆ ಬಂತು ಅಂತ ಅಂದರೆ ಗಮನಿಸ್ತಾ ಇದ್ದರೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು ಕ್ರೇಜಿ ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿರುವಂಥ ಫೋನ್ ಇದಾಗಿದೆ. ಈ ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ಗ್ಲಾಸ್ ಆಗಿರುವಂಥದ್ದು. ಫ್ರಂಟಲ್ಲಿರುವಂಥದ್ದು ಗೊರಿಲ್ಲಾ ಗ್ಲಾಸ್ 6 ಆಯಿತಾ, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಜೊತೆಗೆ ಫ್ರಂಟಲ್ಲಿ ಅವರೇ ಸ್ಕ್ರೀನ್ ಗಾರ್ಡನ್ನು ಕೂಡ ಹಾಕಿದ್ದಾರೆ. ಮುಂದೆಯಿಂದಂತೂ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಸಣ್ಣ ಒಂದು ಪಂಚೋಲ್ ಕ್ಯಾಮ್ರಾ ಇದೆ ಆಯಿತಾ. ಕರ್ವ್ಡ್ ಡಿಸ್ಪ್ಲೇನ, ಸ್ವಲ್ಪ ಜಾಸ್ತಿ ಕರ್ವ್ ಇಲ್ಲ, ಸ್ವಲ್ಪ ಕರ್ವ್ಡ್ ಡಿಸ್ಪ್ಲೇನ ಹೊಂದಿರುವಂಥ ಫೋನ್. ಮುಂದ್ಗಡೆನಂತೂ ಹೆವಿ ಪ್ರೀಮಿಯಮ್ ಕಾಣುತ್ತೆ. ಇನ್ನು ಹಿಂದಕ್ಕೆ ಬಂತು ಅಂತ ಅಂದರೆ ಈ ಒಂದು ಫೋನ್ ಹಿಂದ್ಗಡೆ ಇರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ ಅವರು. ಹಿಂದ್ಗಡೆ ಒಂದು ರೀತಿ ಒಂದು ಲೆವೆಲ್ಗೆ ಮ್ಯಾಟ್ ಅಂತ ಅನ್ಸ್ಬೋದು, ಯಾವುದೇ ಸ್ಮಡ್ಜಸ್ ಆಗಲ್ಲ ಆಯಿತಾ. ಆದರೂ ಕೂಡ ಕಾಣಲ್ಲ ಅಷ್ಟೊಂದು ಈಸಿಯಾಗಿ. ಸೊ ಹಿಂದ್ಗಡೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಒಂದು ಫೋನ್ ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಿರುವಂಥದ್ದು, ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಕೂಡ ಇದೆ. ಝೀಸ್ ಕ್ಯಾಮ್ರಾ ಅಂತ ಇದೆ ಹಿಂದ್ಗಡೆ, ಗಮನಿಸ್ತಾ ಇದ್ದೀರಾ ಆಯಿತಾ. ಸೊ ಹಿಂದ್ಗಡೆ ಅಂತಲೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಸೊ ಗಮನಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಸಿಗ್ತಾ ಇರುವಂಥದ್ದು, ಮತ್ತು ಯಾವುದೇ ಹೆಡ್ಫೋನ್ ಜಾಕ್ ನಿಮಗೆ ಇದರಲ್ಲಿ ಸಿಗ್ತಾ ಇಲ್ಲ, ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ಬೇಕಾದ್ರೆ ಹಾಕೊಬೋದು ನೀವು. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗಂತೂ ತುಂಬ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರೈಸ್ ರೇಂಜಿಗೆ ಸುಮಾರು 40,000-45,000 ರೇಂಜಲ್ಲಿ ಇದು ಲಾಂಚ್ ಆಗ್ಬೋದು ಅನ್ಕೋತೀನಿ, ಬೇಸಿಕ್ ವೇರಿಯಂಟು. ಸೊ ಆ ಪ್ರೈಸ್ ರೇಂಜಿಗೆ ಯಾವುದೇ ಕಾಂಪ್ರಮೈಸ್ನ ಇವರು ಮಾಡಿಲ್ಲ. ಕ್ರೇಜಿ ಡಿಸೈನು, ಕ್ರೇಜಿ ಬಿಲ್ಡ್ ಕ್ವಾಲಿಟಿ, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6.56 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು. ಅದಷ್ಟೇ ಅಲ್ಲ, ಈ ಒಂದು ಫೋನಲ್ಲಿ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಇರುವಂಥದ್ದು. ಕ್ರೇಜಿ ಅಂತೆಲ್ಲ ಇಷ್ಟಪಡ್ತೀನಿ. ಇದು HDR+ ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇ ತುಂಬ ಬ್ರೈಟ್ ಆಗಿದೆ, ವ್ಯೂಯಿಂಗ್ ಆ್ಯಂಗಲ್ಸ್ ತುಂಬ ಚೆನ್ನಾಗಿದೆ. ಬಿಸಿಲಿಗೆ ಹೋದ್ರೂ ಸಹ ತುಂಬ ಸಕ್ಕದಾಗಿ ಕಾಣುತ್ತೆ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಈ ಒಂದು ಪ್ರೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿದೆ, ತುಂಬ ಸ್ಮೂತ್ ಆಗಿರುವಂಥದ್ದು. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ನನ್ನ ಹತ್ರ ಇರುವಂಥದ್ದು 12 GB ರ್ಯಾಮ್ ಮತ್ತು 256 GB ವೇರಿಯಂಟು. ಸೊ ಹೈಯೆಸ್ಟ್ ವೇರಿಯಂಟ್ ಇದು. ಸೊ ಇನ್ನೂ ಕಡಿಮೆ ವೇರಿಯಂಟ್ ಕೂಡ ಬರ್ತವೆ ಅಂತ ಅನ್ಕೋತೀನಿ, ಕನ್ಫರ್ಮೇಷನ್ ಇಲ್ಲ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಆಯಿತಾ. ಸೊ 5X ನೀಡ್ಬೋದಾಗಿತ್ತು. ಮತ್ತು ಈ ಒಂದು ಫೋನ್ ಇರುವಂಥ ಸ್ಟೋರೇಜ್ UFS 3.1 ಸ್ಟೋರೇಜ್. ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಆಗುತ್ತೆ, ಲೋಡ್ ಆಗುತ್ತೆ. ಬೆಂಕಿ ಅಲ್ಟಿಮೇಟ್ ಸ್ಟೋರೇಜ್ ಸ್ಪೆಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಪ್ರೋಸೆಸರ್ ಬಂದ್ಬಿಟ್ಟು ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್
70 ಪ್ರೊಸೆಸರ್ ಇರುವಂಥದ್ದು, ಹೆವಿ ಪವರ್ಫುಲ್ ಆಗಿರೋ ಒಂದು ಪ್ರೊಸೆಸರ್. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ 6,45,000 50,000 60,000 ರೇಂಜಲ್ಲಿ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಆಯಿತಾ, ಫುಲ್ ಡೆಡಿಕೇಟ್ ವಿಡಿಯೋ, ಪರ್ಫಾರ್ಮೆನ್ಸು, ಕ್ಯಾಮ್ರಾ, ಇದ್ರ ಬಗ್ಗೆ ಡೆಡಿಕೇಟ್ ವಿಡಿಯೋ ಬರುತ್ತೆ. ಇನ್ನೊಂದು ಈಗ ಜಸ್ಟ್ ಒಂದು ನಾನು ಫಸ್ಟ್ ಇಂಪ್ರೆಷನ್ ಕೊಡ್ತೀನಿ. ಮತ್ತು ಈ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಸಖತ್ತಾಗಿದೆ, ಲಿಟ್ರಲಿ ಸಖತ್ತಾಗಿದೆ ಆಯಿತಾ. ಝೀಸ್ ಅವ್ರ ಜೊತೆಗೆ ಮಾಡಿರುವಂಥ ಕ್ಯಾಮ್ರಾ ಇದಾಗಿರುವಂಥದ್ದು. ಈ ಒಂದು ಫೋನ್ ಇರುವಂಥ ಮೇನ್ ಸೆನ್ಸರ್ ಕೇವಲ 48 ಮೆಗಾ ಪಿಕ್ಸೆಲ್ನ ಮೇನ್ ಕ್ಯಾಮ್ರಾ ಆಯಿತಾ. ಸೊ ಮೆಗಾ ಪಿಕ್ಸೆಲ್ ಮ್ಯಾಟ್ರ್ ಆಗೋದಿಲ್ಲ, ಬಟ್ ಇದು ತೆಗೆಯುವಂಥ ಫೋಟೋ ಅಂತೂ ಬೆಂಕಿ ಇರುವಂಥದ್ದು. ಫೋಟೋ ಸ್ಯಾಂಪಲ್ಸ್ ತೋರಿಸ್ತಾ ಇದೆ ನಿಮಗೆ ಕೆಲವೊಂದು. ಜೊತೆಗೆ ಇದರಲ್ಲಿ ಇನ್ನೂ 2 ಸೆನ್ಸರ್ ಇರುವಂಥದ್ದು. ಒಂದು 13 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು, ಮತ್ತು ಇನ್ನೊಂದು 13 ಮೆಗಾ ಪಿಕ್ಸೆಲ್ ಒಂದು ಪೋರ್ಟ್ರೇಟ್ ಲೆನ್ಸು ಆಯಿತಾ. ಅದು 50 mm ಲೆನ್ಸು ಆಯಿತಾ, ಅಂದರೆ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡಿ ಚೆನ್ನಾಗಿ ತೆಗೆಯುತ್ತೆ ಪೋರ್ಟ್ರೇಟನ್ನು. ಸೊ ಯಾವುದೇ ಮ್ಯಾಕ್ರೋ ಡೆಪ್ ಸೆನ್ಸರ್ ಯಾವುದು ಇವ್ರು ಹಾಕಿಲ್ಲ. ಸೊ ಸೂಪರಾಗಿದೆ ಕ್ಯಾಮ್ರಾ ಮಾತ್ರ ಆಯಿತಾ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ 32 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಸಕ್ಕತ್ತಾಗಿದೆ, ಇದು ಕೂಡ ಸೂಪರಾಗಿರುವಂಥ ಫೋಟೋ ಅಂತ ತೆಗೆಯುತ್ತೆ. ತುಂಬ ವೈಡಾಗಿ ಕೂಡ ಇರುವಂಥದ್ದು. ಈ ಒಂದು ಫೋನ್ನ ರೇರ್ ಕ್ಯಾಮ್ರಾ ಏನಿದೆ, ಇದು 4Kಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಇರುವಂಥ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಈ ಒಂದು ವಿಡಿಯೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಆಟೋ ಫೋಕಸ್ ತುಂಬ ಚೆನ್ನಾಗಿದೆ. ಸೊ ಓವರಾಲ್ ನನಗಂತೂ ಈ ಕ್ಯಾಮ್ರಾ ಸಖತ್ತಾಗಿದೆ ಅಂತ ಅನ್ನಿಸ್ತು, ಚೆನ್ನಾಗಿದೆ ಆಯಿತಾ. 48 MP ಕ್ಯಾಮ್ರಾ ಮ್ಯಾಟ್ರ್ ಆಗಲ್ಲ ಆಯಿತಾ. ಇತ್ತೀಚಿನ ದಿನಗಳಲ್ಲಿ 108 MP ಎಲ್ಲ ಕೊಡ್ತಾರೆ ಆಯಿತಾ. ಸೊ ಮೆಗಾ ಪಿಕ್ಸೆಲ್ ಜಾಸ್ತಿ ಇದ್ದ ತಕ್ಷಣ ಹೆವಿ ಚೆನ್ನಾಗಿರುತ್ತೆ ಅಂತ. ಇದರಲ್ಲಂಥ ಕ್ಯಾಮ್ರಾ ಅಂತೂ ತುಂಬ ಚೆನ್ನಾಗಿದೆ, ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ, ಈ ಒಂದು ಫೋನಲ್ಲಿ ಗಮನಿಸ್ತಾ ಇದ್ದೀರಾ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ಸ್ ಇರುವಂಥದ್ದು ತುಂಬ ಫಾಸ್ಟ್ ಆಗಿದೆ. ಸೊ ನೋಡ್ತಾ ಇದ್ದೀರಾ ನೀವೇ. ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ ಆಯಿತಾ. ಫೇಸ್ ಅನ್ಲಾಕ್ ಕೂಡ ಹೆವಿ ಫಾಸ್ಟಾಗಿ, ನಾನು ಓಪನ್ ಮಾಡೋಕ್ಕಿಂತ ಮುಂಚೆನೇ ಪಟ್ ಅಂತ ಅನ್ಲಾಕ್ ಮಾಡ್ಕೊಂಡಿರುತ್ತೆ. ನೋಡ್ತಾ ಇದ್ದೀರಾ, ಸ್ವಲ್ಪ ಸೈಡಲ್ಲಿದ್ದರೂ ಕೂಡ ಪಟ್ ಅಂತ ಅನ್ಲಾಕ್ ಮಾಡ್ಕೊಂಬಿಡುತ್ತೆ. ಜೊತೆಗೆ ಇದರಲ್ಲಿರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 4200 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಒಂದು ಲೆವೆಲಿಗೆ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. 4200 mAh ಕೆಪಾಸಿಟಿ ಅಂತಂದರೆ ಯೂಶಲಿ ಇತ್ತೀಚೆಗೆ 5,000 4,000 ನೀಡ್ತಾರೆ, ಬಟ್ 4200 ಅಂತಂದರೆ ಸ್ವಲ್ಪ ಕಡಿಮೆನೇ. ಆದರೆ ಬಾಕ್ಸ್ ಒಳಗೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ. ಸೊ 33 ವ್ಯಾಟ್ ಅಂತಂದರೆ ಪರವಾಗಿಲ್ಲ, ಒಂದು ಲೆವೆಲ್ಗೆ ಫಾಸ್ಟಾಗಿ ಚಾರ್ಜ್ ಮಾಡುತ್ತೆ. ಇನ್ನು ಈ ಒಂದು ಫೋನ್ ಇರುವಂಥ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಂಡ್ರಾಯ್ಡ್ 11ನ ಬೇಸ್ ರನ್ ಆಗ್ತಿರುವಂಥ ಫನ್ ಟಚ್ ವಾಯ್ಸನ್ನು ರನ್ ಮಾಡ್ತಿರುವಂಥದ್ದು. ಸರ್ಪ್ರೈಸಿಂಗ್ಲಿ ನನಗೆ ಈ ಒಂದು ವಾಯ್ಸ್ ತುಂಬ ಇಷ್ಟ ಆಯಿತು. ಏನಕ್ಕೆ ಅಂದರೆ ಈ ಒಂದು ವಾಯ್ಸ್ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡ್ತಾ ಇರುವಂಥದ್ದು. ಅಂದರೆ ತುಂಬ ಕ್ಲೀನಾಗಿರುವಂಥದ್ದು. ಅಷ್ಟೊಂದು ಬೇಡದಿರುವಂಥ ಅಪ್ಲಿಕೇಶನ್ ಏನಿಲ್ಲ. ನೀವು ಕೆಲವೊಂದು ಅಪ್ಲಿಕೇಶನ್ ಹಾಕಿದ್ರನ್ನು ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ನನಗಂತೂ ಈ ವಾಯ್ಸ್ ತುಂಬ ಇಷ್ಟ ಆಯಿತು. ಒಂಥರ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡ್ತದೆ ಅಂತ ನನಗನ್ಸುತ್ತೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಜೊತೆಗೆ ಇರುವಂಥ ಸ್ಪೀಕರ್, ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು, ಸ್ಟೀರಿಯೋ ಸ್ಪೀಕರ್ ನೀಡ್ಬೋದಾಗಿತ್ತು ಅಂತ ಅನ್ಕೋತೀನಿ ಆಯಿತಾ. ಸ್ಪೀಕರ್ನ ಕ್ವಾಲಿಟಿ ಚೆನ್ನಾಗಿದೆ, ಪರವಾಗಿಲ್ಲ, ಬಟ್ ನೀಡಬೇಕಾಗಿತ್ತು ಒಂದು ಪ್ರೈಸ್ಗೆ ಅಂತ ನನ್ನ ಒಂದು ಅಭಿಪ್ರಾಯ. ಇದನ್ನು ಬಿಟ್ಟರೆ ಇದರಲ್ಲಿ ಪ್ರತಿಯೊಂದು ಸೆನ್ಸರ್ ಕೂಡ ಇರುವಂಥದ್ದು, ಇನ್ನು ಮಿಸ್ ಮಾಡಿಲ್ಲ. ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಮಾಡುತ್ತೆ, ಬ್ಲೂಟೂತ್ 5.1 ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರುವಂಥದ್ದು. ಇದಿಷ್ಟು ಈ ಒಂದು ಫೋನ್ನ ಮೈನ್ ಫೀಚರ್ಸ್ ಆಗಿರುವಂಥದ್ದು. ನೀವು ಆದರೆ ಕೇಳ್ಬೋದು ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಫೋನ ಪರ್ಚೇಸ್ ಮಾಡ್ಬೋದಾ ಅಂತ. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ತಂಗೆ ಒಂದು ಫೋನ್ ಬೇಸಿಕ್ ವೇರಿಯಂಟ್ 40,000-45,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಅದಕ್ಕಿಂತ ಕಡಿಮೆಗೆ ಲಾಂಚ್ ಆಗೋ ಡೌಟು, ಅದಕ್ಕಿಂತ ಜಾಸ್ತಿ ಬೇಕಾದ್ರೆ ಲಾಂಚ್ ಆಗ್ಬೋದು. ಆ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಸ್ಪೆಸಿಫಿಕೇಷನ್ ಹೊಂದಿರುವಂಥದ್ದು, ಕೆಲವೊಂದು ಫೀಚರ್ಸ್ ನೀಡಿದ್ರೆ ಇನ್ನೂ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಫಾರ್ ಎಕ್ಸಾಂಪಲು ಈ ಒಂದು ಫೋನ್ ಸ್ವಲ್ಪ ದೊಡ್ಡ ಬ್ಯಾಟ್ರಿ ನೀಡಿದರೆ ಇನ್ನೂ ಸಖತ್ತಾಗಿರ್ತಿತ್ತು. 4,200 ಅಂದರೆ ಸ್ವಲ್ಪ ಕಡಿಮೆ ಅನ್ನಿಸ್ತು. ಅದನ್ನು ಬಿಟ್ಟರೆ ಈ ಒಂದು ಫೋನ್ ಇರುವಂಥ ಇದು ಸ್ಪೀಕರು ಅಷ್ಟೇ ನನಗೆ. ಅದು ಬಿಟ್ಟರೆ ಇನ್ನೆಲ್ಲ ಕೂಡ ಸ್ಪೆಸಿಫಿಕೇಷನ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಡಿಸ್ಪ್ಲೇ ಸೂಪರ್ ಆಗಿದೆ, 120 Hz ರಿಫ್ರೆಶ್ ರೇಟು, HDR10+, UFS 2.1 ಸ್ಟೋರೇಜು, ಕ್ಯಾಮ್ರಾ ತುಂಬ ಚೆನ್ನಾಗಿರುವಂಥದ್ದು, ಒಳ್ಳೆ ಪ್ರೋಸರ್ ಇದೆ. ಯಾವ ಗೇಮನ್ನು ಬೇಕಾದ್ರೆ ನೀವು ವಾಯ್ಸ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಅದು. ಸೊ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ಒಂದು ಪ್ರೈಸ್ಗೆ ಅಂತ ನನಗನ್ನಿಸ್ತು. ಜೊತೆಗೆ ಬಿಲ್ಡ್ ಕ್ವಾಲಿಟಿ ಅಂತೂ ಆಸಮ್ ಆಗಿರುವಂಥದ್ದು. ಸೊ ನಿಮಗೇನಾದರೂ ಇಷ್ಟು ಬಡ್ಜೆಟ್ ಇದೆ ಅಂತ ಅಂದರೆ, ಒಂದು 40,000-45,000 ಬಡ್ಜೆಟ್ ಇದೆ ಅಂತ ಅಂದರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು, ಒಂದು ವೇಳೆ ಆ ಒಂದು ರೇಂಜಲ್ಲಿ ಲಾಂಚ್ ಆಯಿತು ಅಂತ ಅಂದರೆ ಆಯಿತಾ. ಸೊ ಇದಿಷ್ಟು ಈ ಒಂದು ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಂಡು, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.